ನನ್ನ ಮೊಬೈಲ್ನಲ್ಲಿ ಎಪಿಕೆಎಸ್ ಆರ್ಗಾನಿಕ್ ಕಂಪನಿಯ ಜಾಹೀರಾತನ್ನು ನೋಡಿದೆ. ಅದನ್ನು ನೋಡಿದ ನಂತರ ನಾನು ಕೋಕೋಮ್ಯಾಕ್ಸ್ ಆರ್ಗಾನಿಕ್ ಫರ್ಟಿಲೈಸರ್ ಅನ್ನು ಆರ್ಡರ್ ಮಾಡಿದೆ. ನಾನು 15 ರಿಂದ 20 ವರ್ಷಗಳಿಂದ ತೆಂಗಿನ ಕೃಷಿ ಮಾಡುತ್ತಿದ್ದೇನೆ. ಮೊದಲು ನನ್ನ ಕೆಲವು ಮರಗಳಲ್ಲಿ ಹೂವು ಬಿಡುತ್ತಿರಲಿಲ್ಲ. ನಂತರ ಈ ಕೋಕೋಮ್ಯಾಕ್ಸ್ ಅನ್ನು ಬಳಸಿದ ನಂತರ ಹೂವುಗಳು ಹೇರಳವಾಗಿ ಬರಲು ಪ್ರಾರಂಭಿಸಿದವು. ನಂತರ ತೆಂಗಿನ ಮರಗಳಲ್ಲಿ ಬಿಳಿ ನೊಣಗಳು ತುಂಬಾ ಆಗಿದ್ದವು. ಈ ಕೋಕೋಮ್ಯಾಕ್ಸ್ ಅನ್ನು ಬಳಸಿದ ನಂತರ ಅದರ ಪರಿಣಾಮ ಕಡಿಮೆಯಾಗಿದೆ. ಮರದ ಕೊಂಬೆಗಳು ಮತ್ತು ಗರಿಗಳು ಸಹ ಸಮೃದ್ಧವಾಗಿರುವುದನ್ನು ಕಾಣಬಹುದು. ಕೋಕೋಮ್ಯಾಕ್ಸ್ ನೀಡಲಾದ ಮರ ಮತ್ತು ನೀಡದ ಮರದ ನಡುವಿನ ವ್ಯತ್ಯಾಸವನ್ನು ನೀವು ಸ್ಪಷ್ಟವಾಗಿ ನೋಡಬಹುದು. ನಮಸ್ಕಾರ, ನನ್ನ ಹೆಸರು ತಿರುಮಲೈಸಾಮಿ. ನಾನು ತಿರುಪ್ಪೂರಿನಲ್ಲಿ ವಾಸಿಸುತ್ತಿದ್ದೇನೆ. ಈ ತೋಟದಲ್ಲಿರುವ ಎಲ್ಲಾ ಮರಗಳು 15 ರಿಂದ 20 ವರ್ಷ ಹಳೆಯವು. ನನ್ನ ತೋಟದಲ್ಲಿ 120 ಮರಗಳಿವೆ. ಅದನ್ನು ನೋಡಿದ ನಂತರ ನಾನು ಕೋಕೋಮ್ಯಾಕ್ಸ್ ಆರ್ಗಾನಿಕ್ ಫರ್ಟಿಲೈಸರ್ ಅನ್ನು ಆರ್ಡರ್ ಮಾಡಿದೆ. ಮೊದಲು ನನ್ನ ಕೆಲವು ಮರಗಳಲ್ಲಿ ಹೂವುಗಳು ಬಿಡುತ್ತಿರಲಿಲ್ಲ. ಅವುಗಳಲ್ಲಿ ಕೆಲವು ಹೂವುಗಳು ಉದುರುತ್ತಿದ್ದವು ಮತ್ತು ಬೇರುಗಳನ್ನು ಕೊಳೆಯುತ್ತಿದ್ದವು. ಆದ್ದರಿಂದ ಈ ಕೋಕೋಮ್ಯಾಕ್ಸ್ ಅನ್ನು ಬಳಸಿದ ನಂತರ ಹೂವು ಹೇರಳವಾಗಿ ಬಿಡಲು ಪ್ರಾರಂಭಿಸಿದವು. ತೆಂಗಿನಕಾಯಿ ಉದುರುವಿಕೆಯೂ ಕಡಿಮೆಯಾಗಿದೆ. ಇದರ ಜೊತೆಗೆ ನಾನು ಹಸುವಿನ ಗೊಬ್ಬರವನ್ನು ಸಹ ನೀಡುತ್ತಿದ್ದೇನೆ. ಈಗ ಮರವು ಹೆಚ್ಚು ಫಲವತ್ತಾಗಿದೆ ಮತ್ತು ಗರಿಗಳು ಮೊದಲಿಗಿಂತ ಹೆಚ್ಚು ದಟ್ಟವಾಗಿವೆ. ಮರಕ್ಕೆ ನೀರುಣಿಸುವಾಗ ನಾನು 1 ಲೀಟರ್ ಕೋಕೋಮ್ಯಾಕ್ಸ್ ಅನ್ನು 10 ಲೀಟರ್ ನೀರಿನಲ್ಲಿ ಬೆರೆಸಿ ಪ್ರತಿ ಮರಕ್ಕೆ 1 ಲೀಟರ್ ಸುರಿಯುತ್ತೇನೆ. ಇದರಿಂದ 11 ಲೀಟರ್ ಆಗುತ್ತದೆ. ಕೋಕೋಮ್ಯಾಕ್ಸ್ ನೀಡುವ ಮೊದಲು ತೆಂಗಿನ ಮರಗಳಲ್ಲಿ ಬಿಳಿ ನೊಣ ಹೆಚ್ಚಾಗಿತ್ತು. ಈ ಕೋಕೋಮ್ಯಾಕ್ಸ್ ಬಳಸಿದ ನಂತರ ಅದರ ಪರಿಣಾಮ ಕಡಿಮೆಯಾಗಿದೆ. ಕೋಕೋಮ್ಯಾಕ್ಸ್ ನೀಡಿದ ಮರ ಮತ್ತು ನೀಡದ ಮರಗಳ ನಡುವೆ ನೀವು ಉತ್ತಮ ವ್ಯತ್ಯಾಸವನ್ನು ನೋಡಬಹುದು. ಇತರ ರೈತ ಸ್ನೇಹಿತರು ನನ್ನ ತೋಟವನ್ನು ನೋಡಿದಾಗ ನೀವು ಯಾವ ಗೊಬ್ಬರವನ್ನು ಬಳಸುತ್ತಿದ್ದೀರಿ ಎಂದು ಕೇಳಿದರು. ನಾನು ಅವರಿಗೆ ಕೋಕೋಮ್ಯಾಕ್ಸ್ ಅನ್ನು ಸಹ ಶಿಫಾರಸು ಮಾಡಿದೆ. ಅವರು ಅದನ್ನು ಖರೀದಿಸಿ ಬಳಸುವುದಾಗಿಯೂ ಹೇಳಿದರು. ರೈತ ಸಂಘವು ತೆಂಗಿನ ಮರಕ್ಕೆ ವಾರಕ್ಕೊಮ್ಮೆ ಮಾತ್ರ ನೀರುಣಿಸಲು ಹೇಳಿತು, ಏಕೆಂದರೆ ಮಣ್ಣು ಬಿರುಕು ಬಿಡಬೇಕು ಎಂದು ಅವರು ಹೇಳುತ್ತಾರೆ. ನೀವು ನೀರು ಹಾಕಿದರೆ ಮಾತ್ರ ಪೋಷಕಾಂಶಗಳು ಮರದ ಮೇಲ್ಭಾಗವನ್ನು ತಲುಪುತ್ತವೆ ಎಂದು ಅವರು ಹೇಳುತ್ತಾರೆ. ಧನ್ಯವಾದಗಳು.